ಹಾಯ್ ಫ್ರೆಂಡ್ಸ್, ಎಲ್ಲರೂ ಇದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು VST ಪವರ್ ಟಿಲ್ಲರಲ್ಲಿ ಗುಳ ಚೇಂಜ್ ಮಾಡೋದು ಹೇಗೆ ಎಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಮಗೆ ಒಂದು ಕುಡ್ಲು ಮತ್ತು 17 ರಿಂಗ್ ಸ್ಪಾನರ್ ಇದ್ದರೆ ಸಾಕು. ಫ್ರೆಂಡ್ಸ್, ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ ಒಳ್ಳೆ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಯಾರಕ್ಕೂ ಟೈಪಲ್ಲಿ. ಫಸ್ಟು ಫ್ರೆಂಡ್ಸ್, ಸ್ಪಾನರಲ್ಲಿ ಲೂಸ್ ಮಾಡ್ಕೊಂಡು ನಟ್ನ ಕಳಿಸ್ಬಿಟ್ಟು ಗುಳ ಕಳ್ಸ್ಕೊಂಡು ಅನ್ನೋದೇ ಗೊತ್ತಾಯಿದ್ವಿ. A few moments later. ನಮ್ಮ ಟಿಲ್ಲರಿನಲ್ಲಿರೋ ಪ್ರತಿಯೊಂದು ಗುಳವನ್ನು ಕಳಿಸಿ ಇಲ್ಲಿ ಇಟ್ಟಿದ್ದೀವಿ. ಅದೊಂದು ಟೈಪ್ದು, ಇದೊಂದು ಟೈಪ್ದು ಗುಳ ಅಂತ ಹಾಕಿದ್ದೀವಿ. ನಟ್ಗಳು ಕಳಿಸಿ ಕುಡ್ಲು ಫಸ್ಟು ಕ್ಲೀನ್ ಮಾಡ್ಕೊಳಕ್ಕೆ ಬಳಸ್ಕೊಬೇಕು. ಗರಿ ಸುತ್ತಾಕೊಂಡಿದ್ರೆ ಕ್ಲೀನ್ ಮಾಡಿ ಮೊದಲು ಕಳ್ಸ್ಕೊಬೇಕು. ಫ್ರೆಂಡ್ಸ್, ಅವಾಗಲೇ ಕಟ್ಟಿದ್ವಲ್ಲ ಗುಳ, ಅದು ಯಾರಾಕೋದಕ್ಕೆ ಬದನೆ ಗಿಡ ಏನನ್ನ ಗಿಡ ಹಾಕಿರೋ ಯಾರಾಕಬೇಕು ಅಂದರೆ ಅದರಲ್ಲಿ ಯಾರಾಕಬೇಕು. ಫ್ರೆಂಡ್ಸ್, ಇವಾಗ ಅಡಿಕೆ ಗಿಡಗಳು ಇವಾಗ ದಿಬ್ಬ ಆಗಬಾರ್ದು ಅಂದರೆ ಯಾವ ರೀತಿ ಕಟ್ಟಬೇಕು ಎಂದು ತೋರಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇದು 2 ಟೈಪ್ ಗುಳ ಇದೆ. ನೋಡೋಕೆ ಒಂದೇ ಟೈಪ್ ಇದೆ, 2 ಥರ ಇದೆ ಅಂತ ಹೇಳಿ ಪುಂಗ್ತಾನೆ ಅನ್ಬೇಡಿ. ಫ್ರೆಂಡ್ಸ್ ನೋಡಿ, ಇದು ಹಿಂಗಿದೆ. ಇದನ್ನ ಇದ್ರ ಮೇಲೆ ಜೋಡ್ಸೋಕ್ಕಲ್ಲ, ಹೆಂಗೆ ಮಾಡ್ರು ಜೋಡ್ಸೋಕ್ಕಲ್ಲ. ಇದು ಹಿಂಗೆ, ಅದು ಹಂಗೆ. ಫ್ರೆಂಡ್ಸ್, ಇದೇ ಹಿಂಗಿದೆ ಅಲ್ವಾ, ಹಿಂಗೆ ಇದು ಬಡಿದ್ರೆ ಮಣ್ಣು ಹತ್ತೋಗುತ್ತೆ. ಇದು ಮಣ್ಣು ಬಡಿದ್ರೆ ಇತ್ತು ಬರುತ್ತೆ. ಫ್ರೆಂಡ್ಸ್, ನಾವು ಹಿಂಗೆ ಕಟ್ಕೊಂಡೋಯ್ತು ಅಂದರೆ ಅರ್ಧ ಕಟ್ಕೊಂಡು ಇನ್ನರ್ಧ ಇತ್ತ ಕಟ್ಕೊಂಡ್ರೆ ಮಣ್ಣು ಎಂಟರಿಂದ ಎಲ್ಲ ಹತ್ತೈತೆ ಎಸಿತದೆ. ಫ್ರೆಂಡ್ಸ್, ಇದನ್ನು ಇತ್ತ ಕಟ್ಟಿ ಇದನ್ನು ಇತ್ತಲೇ ಕಟ್ಕೊಂಡ್ರೆ ನಾವೇನಾಗುತ್ತೆ ಅಂದರೆ ಎಲ್ಲ ಮಣ್ಣು ಒಳಿಕೆ ಎಸಿತದೆ. ಆವಾಗ ಹತ್ತೈತೆ ದಿಬ್ಬ ಆಗಲ್ಲ, ಎಲ್ಲ ಸೆಂಟ್ರಿಗೆ ಮಣ್ಣು ಬರುತ್ತೆ. ಫ್ರೆಂಡ್ಸ್, ಇದನ್ನು ಅರೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತ. A few moments later. ಫ್ರೆಂಡ್ಸ್, ನೆಕ್ಸ್ಟು ಇದ್ರ ಅಪೋಸಿಟ್ಗೆ ಅಲ್ಲಿ ರೈಟ್ ಹಾಕಿದ್ದು, ಈಗ ಲೆಫ್ಟಲ್ಲಿರೋ ಗುಳನ ತಗೊಂಡು ಇದ್ರ ಅಪೋಸಿಟ್ಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಗುಳ ಕಟ್ಟಿದ ನಂತರ ಏನು ಮಾಡಬೇಕು ಅಂದರೆ, ಒಂದು ಇದು ಹತ್ತ ಸೈಡ್ ಇದೆ, ಒಂದು ಇತ್ತ ಸೈಡ್ ಇದೆ. ನೆಕ್ಸ್ಟು ಯಾವ ರೀತಿ ಕಟ್ತೀರ ಅನ್ನೋದ್ರ ಮೇಲೆ ನಿಮಗೆ ಮಣ್ಣು ಯಾರಕ್ಕೂತ್ತಾ ಯಾರಕ್ಕಲ್ವ ಅನ್ನೋದು ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಯಾವ ರೀತಿ ಹಾಕಬೇಕು ಎಂದು ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಮಣ್ಣು ಯಾರಕ್ಕಬಾರ್ದು ಅತ್ತಾಯ್ತಾ ಅಂದರೆ ಟಿಲ್ಲರಲ್ಲಿ ಈ ಒಳಿಕೆ ಏನಿರುತ್ತಲ್ಲ ಫ್ರೆಂಡ್ಸ್, ಹಿಂಗೆ ಒಳಿಕಿರೋದನ್ನು ಇತ್ತ ಸೈಡ್ ಫುಲ್ಲು ರೈಟ್ ಸೈಡು ಒಳಿಕೆ ಹೋಗಂಗೆ ಕಟ್ಟಿ, ಲೆಫ್ಟ್ ಸೈಡಿಂದ ಒಳಿಕೆ ಬರೋಂಗೆ ಕಟ್ಟಿ. ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಈಗ ಈ ಗುಳ ತಗೊಳ್ತೀನಿ ಒಂದು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಈ ಗುಳ ಹಾಕಿದ್ರೆ ಇದು ಒಳಿಕಿದೆ. ಫ್ರೆಂಡ್ಸ್, ಅದೇ ರೀತಿ ಮತ್ತೊಂದು ಗುಳ, ಇದು ಒಳಿಕಿದೆ. ಫ್ರೆಂಡ್ಸ್, ಅದೇ ರೀತಿ ಎಲ್ಲ ಒಳಿಕೆ. ಫ್ರೆಂಡ್ಸ್, ಹಾಗೇನಾಗುತ್ತೆ, ಮಣ್ಣು ಹಿಂಗೆ ತಿರುಗುತ್ತೆ, ರೋಟ್ರಿ ಹಿಂಗೆ ತಿರ್ಗೋದಲ್ವಾ, ಮಣ್ಣು ಬಿದ್ದಿದ್ದು ಒಳಗೆ ಬರುತ್ತೆ. ಫ್ರೆಂಡ್ಸ್, ಇದೇ ರೀತಿ ಅರ್ಧ ಅಟ್ಯಾಚ್ ಮಾಡಿಬಿಟ್ಟು A few moments later. ಫ್ರೆಂಡ್ಸ್, ಸೇಮ್ ಆ್ಯಸ್ ಇಟ್ ಈಸ್ ಅತ್ತ ಹೇಗೆ ಒಳಗೆ ಕಟ್ಟೋ ಬರೋ ಹಾಗೆ ಕೂಡ ನೋಡಿ. ಫ್ರೆಂಡ್ಸ್, ಎಲ್ಲ ಒಳಗೆ ಬರೋಗಿದೆ ಅಲ್ಲುಗಳು. ಸೇಮ್ ಈ ಗುಳಗಳ್ನ ಹಾಕೊಂಡು ಇದು ಹಿಂಗಿರಬೇಕು. A few moments later. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಈ ಗುಳಗಳು ಅರ್ಧದಿಂದ ನೋಡಿ ಫ್ರೆಂಡ್ಸ್, ಎಲ್ಲ ಇತ್ತ ಇದೆ, ಎಲ್ಲ ಅರ್ಧ ತಕ್ಕ, ಇನ್ನು ಅರ್ಧದಿಂದ ಎಲ್ಲ ಇತ್ತ ಇದೆ. ಸೊ ಮಣ್ಣು ಸೆಂಟ್ರಲ್ಲೇ ಬೀಳುತ್ತೆ, ಏನೂ ದಿಬ್ಬ ಆಗೋದಿಲ್ಲ. ಇದ್ರ ಕ್ಲಿಪ್ಗಳು ಮುಂದೆ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇದು ಮೊದಲು ಇತ್ತಲ್ಲ ಕೂಡ ದಿಬ್ಬ ಹಾಕೋದು ಇದರಿಂದ. ಸೊ ಇಲ್ಲಿ ಸ್ವಲ್ಪ ಹಾಕುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟಪ್ಪ ದಿಬ್ಬ ಹಾಕುತ್ತೆ ಅಂತ. ಫ್ರೆಂಡ್ಸ್, ಟಿಲ್ಲರ್ ಬಳಸ್ಕೊಂಡು ಗಿಡ ಚಿಕ್ಕದಾಗಿದ್ದಾಗ ಫಸ್ಟು ಮೇಲೆ ಹತ್ಕೊಂಡು ಇಷ್ಟಪ್ಪ ಮಣ್ಣು ಹಾಕಿತ್ತು ಟಿಲ್ಲರು. ನೆಕ್ಸ್ಟು ಇನ್ನು ಯಾರಕ್ಕೆ ಬೇಕು ಗೊಬ್ಬರ ಹಾಕ್ಬಿಟ್ಟು ದಪ್ಪನಾಗಿ ದಿಬ್ಬ ಹಾಕಿ ಬಿಟ್ಬಿಡ್ತೀವಿ. ಆವಾಗ ತೋರಿಸ್ತೀವಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಈ ರೀತಿ ಮಣ್ಣು ಹಾಕುತ್ತೆ. ಫ್ರೆಂಡ್ಸ್, ಇವಾಗ ಗುಳ ಕಟ್ಟಿದ್ದೀವಲ್ಲ, ಈ ರೀತಿ ಉಳುತ್ತೆ ನೋಡಿ ಫ್ರೆಂಡ್ಸ್. ಸುಮ್ ಹಾಕ್ತೀನಿ. ಈ ರೀತಿ ಅಡಿಕೆ ಗಿಡದಲ್ಲಿ ಒಂಚೂರು ದಿಬ್ಬ ಬರುತ್ತೆ ಅಷ್ಟೇ. ಕ್ಲೀನಾಗಿ ಅಡಿಕೆ ಗಿಡ ಉಳ್ಬೋದು. ಈಗ ಗುಳ ಹಾಕಿರೋದು ಈ ರೀತಿ ಬರುವ ಹಾಗೆ. ಫ್ರೆಂಡ್ಸ್, ಈಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ.
ಎಲ್ಲರೂ ಹೇಳ್ಬೋದು ನಾವು ಬೆವರು ಸುರಿಸಿ ಕೆಲಸ ಮಾಡ್ತೀವಿ ಅಂತ, ಆದ್ರೆ ರೈತರು ರಕ್ತ ಸುರಿಸಿ ಬೆವರು ಸುರಿಸಿ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು. ಫಿಂಗರಲ್ಲಿ ಸ್ವಲ್ಪ ಲೈಟಾಗಿ ಒಂದು 2 ಡ್ರಾಪ್ ಅಷ್ಟೇ ರಕ್ತ ಹೋಗಿದೆ ಅಷ್ಟೇ, ಏನು ದೊಡ್ಡದಲ್ಲ. ಸಬ್ಸ್ಕ್ರೈಬ್ ಮಾಡಿ. ಆದ್ರೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.